Good morning, children. Let me continue the class. In the previous class, we had a discussion about language, English language. ಸೊ ಅದ್ರ ಬಗ್ಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಎಷ್ಟು ಮಹತ್ವದಿಂದ ಕೂಡಿದೆ. ಬೀಯಿಂಗ್ ಎ ಸ್ಟೂಡೆಂಟ್ ಆಫ್ ಸೈನ್ಸು ಯು ಶುಡ್ ಹ್ಯಾವ್ ಅ ಸೆನ್ಸ್. ಲ್ಯಾಂಗ್ವೇಜ್ ಬಗ್ಗೆ ಭಾಳ ನಿಮಗೆ ಬೇಕಾಗ್ತದೆ. ನಾನು ಹೇಳಿದೆ, ಮೊನ್ನೆ ಇನ್ ದ ಲಾಸ್ಟ್ UPSC ಎಕ್ಸಾಮ್, KS ಎಕ್ಸಾಮ್ಸ್, ಹೌದಾ, CBI ಎಕ್ಸಾಮ್ಸ್, NDA, CDA, CDS ಇವೆಲ್ಲ ಅಟೆಂಡ್ ಇಫ್ ಯು ವಾಂಟ್ ಅಟೆಂಡ್ ಆಲ್ ದೀಸ್ ಎಕ್ಸಾಮ್ಸ್ ಅಟೆಂಡ್ ಆಗಬೇಕಂತಂದರೆ ನಮಗೆ ಇಂಗ್ಲೀಷ್. ಸೊ ಇನ್ನೊಂದು ಥರೋ ನಾಲೆಜ್, ಇಫ್ ವಿ ವಾಂಟ್ ಟು ಹ್ಯಾವ್ ಅ ಥರೋ ನಾಲೆಜ್ ಇನ್ ಇಂಗ್ಲೀಷ್, ಸೊ ನಮಗೆ ವಿ ಹ್ಯಾವ್ ಟು ಲರ್ನ್ ಇಂಗ್ಲೀಷ್. ಇಂಗ್ಲೀಷ್ ಕಲೀಲೇಬೇಕಾಗತ್ತೆ, ಓದಲೇಬೇಕಾಗತ್ತೆ. ಓಕೆ, ನಾನು ಟುಡೇ ಸೊ ಐ ವಾಂಟ್ ಟು ಡಿಸ್ಕಸ್ ವಿತ್ ಯು ಅಬೌಟ್ sentence. Sentence. I want to discuss with you about sentence. Yes, children. Before having conversation in English, we should have idea. ಏನಪ್ಪ ಅಂತಂದರೆ, ಇಂಗ್ಲೀಷ್ನಲ್ಲಿ ಮಾತಾಡಬೇಕಂತಂದರೆ ಬಿಫೋರ್ ಸ್ಪೀಕಿಂಗ್ ಸೆಂಟೆನ್ಸ್ ಜ್ಞಾನ ಇರಬೇಕು. ವಿ ಶುಡ್ ಹ್ಯಾವ್ ಅ ನಾಲೆಜ್ ಅಬೌಟ್ ಸೆಂಟೆನ್ಸಸ್. ಹೌ, ವೈ, ವೆನ್ ವಿ ಶುಡ್ ಯೂಸ್ ದ ಸೆಂಟೆನ್ಸಸ್, what types of sentences should be used. Yes, many people are there in the world who carry on every day their conversation in English. English dinalu matadtare. Many, even the doctor, who are uneducated, even though they speak. Wow, what a fluency of those people when they start to speak in English. Lovely, beautiful. What the fluency of who are speaking in English, being a uneducated, without attending any classes, speaking English course, they never attended. So ಉದಾಹರಣೆಗೆ I tell you, in Goa, okay, ಗೋವಾದಲ್ಲಿ ಚಿಲ್ಡ್ರನ್ ಭಾಳಷ್ಟು ಜನ ಇದ್ದಾರೆ who are migrated from different states of India to that Goa and settled on the seashore of Arabian in Goa. But ಅವರೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ನಮ್ಮಲ್ಲಿ ಎಷ್ಟೋ ಜನ ಹೋಗಿದ್ದಾರೆ ಫ್ರಮ್ ಅವರ್ ಕರ್ನಾಟಕ. ಮೆನಿ ಪೀಪಲ್ ಆರ್ ದೇರ್ ಹೂ ಆರ್ ಕನ್ನಡಿಗಾಸ್ ಆ್ಯಂಡ್ ಒನ್ ಹೂ ಕ್ಯಾನ್, ಯಾರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ ಅವರೆಲ್ಲ ಭಾಳಷ್ಟು ಜನ ಕನ್ನಡಿಗರಲ್ಲಿ ಇದ್ದಾರೆ. ಎಲ್ಲೇ ಸಮುದ್ರ ದಂಡೆ ತಾವು ನೋಡಿರ್ಬೋದು, ಅರಬ್ಬಿ ಸಮುದ್ರ, ಮುರುಡೇಶ್ವರ, ಗೋಕರ್ಣ, ಮಂಗಳೂರು, ಇವೆಲ್ಲ ಉಡುಪಿ, ಅದೆಲ್ಲ ಅರಬ್ಬಿ ಸಮುದ್ರ ಮಕ್ಕಳೇ. ತಾವು ನೋಡಿರ್ಬೋದು ಅರಬ್ಬಿ ಸಮುದ್ರ. ಸೊ ಉದಾಹರಣೆಗೆ ಟೆಲ್ ಯು, ಸೊ ದಿಸ್ ಈಸ್ ಇಂಡಿಯನ್ ಮ್ಯಾಪ್, ಹೌದಾ. ಇದೇನು ಭಾಗ ಇದೆಲ್ಲ ಇಟ್ ಈಸ್ ಸೊ ಅರಬಿಯನ್ ಸಿ, ಇಲ್ಲಿವರೆಗೆ. ದಿಸ್ ಈಸ್ ಬೇ ಆಫ್ ಬೆಂಗಾಲ್, ದಿಸ್ ಈಸ್ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ. ಓಕೆ, ಸೊ ಇದು ನಾವು ನೋಡಿರಿ. ಇಲ್ಲೆಲ್ಲ ಇಲ್ಲಿ ನಮ್ಮ ಜನ ಎಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಅವರಿಗೆ ಸೆನ್ಸ್ ಇಲ್ಲ. ದೇ ಡೋಂಟ್ ಹ್ಯಾವ್ ಎ ಸೆನ್ಸ್ ಅಬೌಟ್ ಸೆಂಟೆನ್ಸಸ್. English, yes, they speak in English, they have a good fluency, but they don't have a sense about. ಸೆನ್ಸ್ ಇಲ್ಲ ಅವ್ರಿಗೆ, ಮಾತಾಡ್ತಕ್ಕಂಥ ಸೆನ್ಸ್ ಇಲ್ಲ. ಸೆನ್ಸ್ ಅಂದರೆ ಆ ಸೆಂಟೆನ್ಸ್ the uses of sentences, they don't have a knowledge. But being a student of you people should know the sense of sentences. Every day, so let me, retail sellers anta bartare, retail sellers. So in metropolitan cities, howda, those are Mumbai, Kolkata, Delhi, Bangalore, Chennai. So these are being a metropolitan cities in India. Yes.
So there is a retail sellers, there is a auto driver, there is a taxi driver. Every day they have carry on their conversation in English, but they don't have a sense about sentences. ಅವ್ರಿಗೆ ಸೆಂಟೆನ್ಸ್ ಬಗ್ಗೆ ಜ್ಞಾನ ಇಲ್ಲ, ಸೆಂಟೆನ್ಸ್ ಬಗ್ಗೆ ಸುಮ್ಮನೆ ಮಾತಾಡ್ತಾರೆ. ಆದರೆ ನಮಗೆ ಸೆಂಟೆನ್ಸ್ ಬಗ್ಗೆ ಜ್ಞಾನ ಬೇಕಾಗ್ತೈತಿ. ಎಸ್, ನಾವು ನೋಡ್ತೀವಿ ಆಟೋ ಡ್ರೈವರ್, ಎಸ್ ದೇ ಕ್ಯಾರಿ ಆನ್. ಟ್ಯಾಕ್ಸಿ ಡ್ರೈವರ್ ವಿತ್ ಸಪೋಸ್ ಇಫ್ ದೆರ್ ಈಸ್ ಅ ಫಾರಿನರ್ in that city, that auto driver should carry on his conversation in English, not in Kannada, not in Hindi. They don't aware about those language, but they are aware about what? Only English. ಹೀಗಾಗಿ ಸೆಂಟೆನ್ಸ್ ಬಗ್ಗೆ ಇದು ಕತೆ ಹೇಳಿದೆ ನಮಗೆ. ಸೊ ಬೀಯಿಂಗ್ ಎ ಸ್ಟೂಡೆಂಟ್ ಆಫ್ ಇಂಗ್ಲಿಷ್, ವಿ ಶುಡ್ ಹ್ಯಾವ್ ದ ಸೆನ್ಸ್ ಆಫ್ sentences, how, why, when we should use the kinds of sentences. So in this class I would like to teach you all how sentences are used. ನಾವು ಹೇಗೆ ಅವುಗಳನ್ನು ಉಪಯೋಗ ಮಾಡಬೇಕು. Children, you know sentence is a group of words which gives full meaning. ಹೌದಾ? ಇದೆಲ್ಲರಿಗೂ ಗೊತ್ತಿದೆ ನಮಗೆ. ಐ ಡೋಂಟ್ ನೀಡ್ ಟು ಗಿವ್ ಎನಿ ಡೆಫಿನೇಷನ್ ರಿಗಾರ್ಡಿಂಗ್ ಸೆಂಟೆನ್ಸಸ್. ಯು ಆಲ್ ನೋ ದ್ಯಾಟ್ ವಾಟ್ ಈಸ್ ಅ ಸೆಂಟೆನ್ಸ್ ಅಂದರೆ ಏನಪ್ಪ ಗೊತ್ತಿದೆ ಅದ್ರ ಬಗ್ಗೆ. ದರ್ ಈಸ್ ನೋ ಕ್ವಶನ್ ಅಬೌಟ್ ಸೆಂಟೆನ್ಸ್ ಇನ್ ಇಂಗ್ಲೀಷ್ನಲ್ಲಿ ಫಸ್ಟ್ PUC ನಿಮಗೆ ಇದ್ರ ಬಗ್ಗೆ ಏನು ಕೇಳಲ್ಲ. ನಾನು ಹೇಳ್ತೇನೆ ಮುಂದೆ ನಿಮಗೆ ಸಿಲೆಬಸ್ ಬಗ್ಗೆ ಹೇಳ್ತೇನೆ. ಸ್ವಲ್ಪ ಗ್ರಾಮರ್ ತಗೊಳ್ಳೋಣ. ಸೆಂಟೆನ್ಸು ಅಂದರೆ ಏನು ಹೇಳಿದೆ. A sentence is a group of words which gives full meaning. Okay, let it be. Types of sentence. Okay, types of sentence. Children, so many teachers teach 4 sentences and many teachers teach 5 sentences, but I teach you 5 sentences in English. Okay children, why? ಏನಪ್ಪ ನಾವು ಪ್ರೈಮರಿ ಅಲ್ಲ, ಹೈಸ್ಕೂಲ್ ಅಲ್ಲ, ನಾವು ಕಾಲೇಜ್ ಸ್ಟೂಡೆಂಟ್ ಆದರೂ ಸರ್ ಇಂಗ್ಲೀಷ್ ಸರ್ ಸೆಂಟೆನ್ಸ್ ಹೇಳ್ತಾ ಇದ್ದಾರ ಅಂತ ತಮಗೆ ಕನ್ಫ್ಯೂಷನ್ ಆಗಿರ್ಬೋದು. ಚಿಲ್ಡ್ರನ್, ಬಟ್ ವಿ ಹ್ಯಾವ್ ಟು ನೋ, ವಿ ಹ್ಯಾವ್ ಟು ಲರ್ನ್. ನೋಡಿ ಗೊತ್ತಾಗತ್ತೆ. ಯು ವಿಲ್ ಕಮ್ ಟು ನೋ ದ ಮಿರಾಕಲ್. What is the miracle? The usage, what do you mean by how sentences are important in our English conversation. ಹೇಗೆ ಅಮೂಲ್ಯವಾಗಿದ್ದಾವೆ ಅನ್ನೋದು ನಾನು ಹೇಳ್ಕೊಡ್ತೇನೆ ನಿಮಗೆ. ಓಕೆ, ಫಸ್ಟ್ ಅಸರ್ಟಿವ್. ಓಕೆ, ಒಂದೇದು ಯಾವುದು ಮಕ್ಕಳೇ? ಅಸರ್ಟಿವ್ ಸೆಂಟೆನ್ಸ್. ಸೊ ವಾಟ್ ಈಸ್ ಅಸರ್ಟಿವ್ ಸೆಂಟೆನ್ಸ್ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಸಿಂಪಲ್ ಸೆಂಟೆನ್ಸ್ ಅಂತ ಕಣ. ಅನದರ್ ನೇಮ್ ಅಫರ್ಮೇಟಿವ್ ಅಂತ ಹೇಳ್ತಾರೆ, ಸಿಂಪಲ್ ಸೆಂಟೆನ್ಸ್ ಅಂತ ಹೇಳ್ತಾರೆ. ಅಸರ್ಟಿವ್ ಸೆಂಟೆನ್ಸ್, ದ ಫಸ್ಟ್ ಸೆಂಟೆನ್ಸ್. ಎಸ್, ಸೊ ಹೂ ಆರ್ ದ ಟೀಚರ್ಸ್ ಆಫ್ ಸೈನ್ಸ್? ದೇ ಡೋಂಟ್ ನೀಡ್ ಟು ಲರ್ನ್ ಅಬೌಟ್ ಸೆಂಟೆನ್ಸಸ್. ಜಸ್ಟ್ ದೇ ವಾಂಟ್ ಟು ಕನ್ವೆ ದೇರ್ ಮೆಸೇಜ್ ಇನ್ ಇಂಗ್ಲಿಷ್. ಅವರು ವಿದ್ಯಾರ್ಥಿಗಳಿಗೆ ತಮ್ಮ ಧ್ಯಾನವನ್ನು ಕಳಿಸ್ಬೇಕಲ್ಲ, ತಿಳಿಸ್ಬೇಕಲ್ಲ, ಅಷ್ಟೇ ಇಂಗ್ಲೀಷ್ ಬಳಸ್ತಾರೆ. ಅವರೆಲ್ಲ ಗೊತ್ತಾಗಲ್ಲ. ಬಟ್ ಬೀಯಿಂಗ್ ಎ ಟೀಚರ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಲೆಕ್ಚರರ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಐ ಹ್ಯಾವ್ ಟು ಟೀಚ್ ಚಿಲ್ಡ್ರನ್. ನಾನು ಕಲಿಸ್ಲೇಬೇಕಂತ. ದಟ್ ಈಸ್ ಮೈ ಡ್ಯೂಟಿ, ದಟ್ ಈಸ್ ಮೈ ರೋಲ್ ಇನ್ ಮೈ ಲೈಫ್. ಓಕೆ, ಅಸರ್ಟಿವ್. ಹಂಗಾರೆ ಅಸರ್ಟಿವ್ ಸೆಂಟೆನ್ಸನ್ನು ಹೆಂಗೆ ನಾವು ಐಡೆಂಟಿಫಿಕೇಶನ್ ಮಾಡೋದು? What do you mean by assertive sentence? A sentence which, what do you mean by, makes positive and negative statement, which gives positive and negative, what do you mean by statements? ಯಾವ ವಾಕ್ಯವು ನಕಾರಾತ್ಮಕ ಸಕಾರಾತ್ಮಕ ಹೇಳಿಕೆಯನ್ನು ಕೊಡುತ್ತದೆಯೋ ಅದಕ್ಕೆ ನಾವು ಸರಳ ವಾಕ್ಯ, ಸಾದಾ ವಾಕ್ಯ. ಕೇಳಿ, ನೀವೆಷ್ಟೋ ಜನ ಕನ್ನಡ ಮಾಧ್ಯಮದಿಂದ ಬಂದಿರ್ಬೋದು. ಕನ್ನಡ ಅನ್ಬೇಡ್ರಿ, ಕನ್ನಡ ಅಂತ ಹೇಳ್ರಿ. ಎಷ್ಟೋ ಜನ, ಮೆನಿ ಸ್ಟೂಡೆಂಟ್, ಈವನ್ ಲಿಸನ್ ಹಿಯರ್ ಕೇರ್ಫುಲಿ ಚಿಲ್ಡ್ರನ್. ಐ ಆಲ್ಸೋ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಟಿಲ್ PUC. ಆಫ್ಟರ್ ದಟ್ PUC, I carried my studies in English medium.
Yes, till PUC, so I studied in Kannada medium. ಯಾರಿಗೆ ಮಾತೃಭಾಷೆ ಬರುತ್ತೆ? ಒನ್ ಹೂ ನೋಸ್ ಮದರ್ ಟಂಗ್ ಪ್ರಾಪರ್ಲಿ. ಈ ಮಾತೃಭಾಷೆ ಯಾರಿಗೆ ಬರುತ್ತೆ? ಹಿ ಕ್ಯಾನ್ ಈಸಿಲಿ ಲರ್ನ್ ಆಲ್ ಲ್ಯಾಂಗ್ವೇಜ್ ವಿಥೌಟ್ ಎನಿ ಫೇಲ್ಯೂರ್. ಯಾವುದೇ ಫೇಲ್ಯೂರ್ ಇಲ್ಲದೆ ಅವನು ಇನ್ನೊಂದು ಭಾಷೆನ ಈಸಿಯಾಗಿ ಕಲೀಲಿಕ್ಕಾಗುತ್ತೆ. ನಮಗೆ ಕನ್ನಡ ನೋಡಿ, ನಾವು ಕನ್ನಡ ಅನ್ನೋದಿಲ್ಲ, ನಾವೆಲ್ಲ ಏನು ವಾಟ್ ಈಸ್ ದ ಪ್ರೊನೌನ್ಸಿಯೇಷನ್ ಆಫ್ ಅವರ್ ಲ್ಯಾಂಗ್ವೇಜ್? ಕನ್ನಡ. ಬಟ್ ನಾವು ಏನು ಹೇಳ್ತೀವಪ್ಪ? ಕನ್ನಡ ಅಂತ ಹೇಳ್ತೇವೆ. ಕನ್ನಡ ಕ್ಲಾಸ್ಲಿ ಕನ್ನಡ ಟೀಚರ್ ಬಂದಲಿ ಅಂತ ಹೇಳ್ತೀವಿ. ಬಟ್ ಏನಪ್ಪ ಅದು? ಕನ್ನಡ. ಹೌದಾ? ನಮಗೆ ಇವತ್ತು ನೋ ಒನ್ ಸ್ಪೀಕ್ಸ್, ಈವನ್ ಹೂ ಆರ್ ಟೀಚರ್ ಆಫ್ ಕನ್ನಡ, ನಾಟ್ ಮ್ಯಾಕ್ಸಿಮಮ್ few teachers of Kannada, so they can't speak properly. ಸೊ ಇವತ್ತೆಲ್ಲ ಆಡು ಭಾಷೆಯಲ್ಲಿ ನಾವು ಮಾತಾಡ್ತೀವಿ. ಹೌದಾ? ಈಗ ನಾವು ಕನ್ನಡದಲ್ಲಿ ನಾ ಮಾರ್ಕೆಟ್ಗೆ ಹೊಂಟೀನಿ, ಬರ್ತೀಯಾ ಅಂತ ಕೇಳಿ, ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ, ನೀನು ಬರುತ್ತೀಯಾ ಅಂತ. ಈಸ್ ದರ್ ಎನಿ one who goes to speak in Kannada as like how I have spoken here? ನಾನು ಹೇಗೆ ಮಾತಾಡಿದೆ? ಯಾರು ಮಾತಾಡ್ತಾರೆ? ಇವನ್ ನಾನು ಮಾತಾಡಲ್ಲ, ಆದರೆ ಬಟ್ ಐ ಹ್ಯಾವ್ ದಟ್ ಅವೇರ್ನೆಸ್ ಅಬೌಟ್ ಹೌ ವಿ ಶುಡ್ ಸ್ಪೀಕ್ ಇನ್ ಕನ್ನಡ. ಗ್ರಾಮೆಟಿಕಲ್ ಆಗಿ ಮಾತಾಡಬೇಕಾಗತ್ತೆ. ಅಂದರೆ ನಮಗೆ ಆ ಜ್ಞಾನ ಅಂಟಿಲ್ ದ ಡೆತ್ ಹಾಗೇ ಇರುತ್ತೆ, ಸುಪ್ರೀಮ್ ಆಗಿ ನಮ್ಮ ತಲೆ ಒಳಗೆ ಇರುತ್ತೆ. ಓಕೆ, ಸೊ ಹಿಯರ್ ಕನ್ನಡದಲ್ಲಿ ನಾವು ಮಾತಾಡೋದು ಹೀಗೆ ಕನ್ನಡ. ಅದಕ್ಕೆ ಮಾತೃಭಾಷೆ ಚೆನ್ನಾಗಿ ನೋಡ್ರಿ. ನಾ ಹೇಳಿದೆ, ನಾವು ಹೊಂಟೇನೆ, ನಾನು ಹೋಗುತ್ತಿದ್ದೇನೆ, ನಾವು ಹೊಂಟೇನೆ, ಬರ್ತೀಯೇನೆ, ಬರುತ್ತೀಯಾ ಅಂತ ಯಾರು ಕೇಳಲ್ಲ ಇಲ್ಲಿ ಮಕ್ಕಳೇ. ಓಕೆ, ಸೊ ಇಲ್ಲಿ ಅಸರ್ಟಿವ್ ಸೆಂಟೆನ್ಸು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಹೌ ಇಟ್ ಈಸ್ ಐಡೆಂಟಿಫೈಡ್? ಏನು ಸರ್, ನಮಗೆ ಕಾಲೇಜ್ ಸ್ಟೂಡೆಂಟು, ವಿ ಆರ್ ಬೀಯಿಂಗ್ ಎ ಸ್ಟೂಡೆಂಟ್ಸ್ ಆಫ್ ಕಾಲೇಜ್, still you are teaching, so about what you mean by sentences. ನೀವು ಇನ್ನೂ ಸೆಂಟೆನ್ಸ್ ಬಗ್ಗೆ ಹೇಳ್ಕೊತಿದ್ದೀರಲ್ಲ ಅಂತ ಅನ್ಬೇಡ್ರಿ. ಸೊ ಹಿಯರ್ ಐ ರೈಟ್ ಚಿಲ್ಡ್ರನ್ ಅಗೇನ್ ಅಸರ್ಟಿವ್ ಸೆಂಟೆನ್ಸ್. assertive sentence. ಓಕೆ, ಹಾಂ, ಹೇಗೆ ಫೈಂಡ್ ಔಟ್ ಮಾಡೋದು? ಎಸ್, ಇನ್ ಸೈನ್ಸ್ ದರ್ ಈಸ್ ವಾಟ್ ಯು ಮೀನ್ ಬೈ ಫಾರ್ಮುಲಾಸ್. ಕೆಮಿಸ್ಟ್ರಿ ಸ್ಟಡಿ ಮಾಡ್ತೀರಿ, ಬಯಾಲಜಿ ಸ್ಟಡಿ ಮಾಡ್ತೀರಿ, ಮ್ಯಾಥಮೆಟಿಕ್ಸ್, ಈವನ್ ಇನ್ ಫಾರ್ಮುಲಾಸ್ ಆರ್ ದೇರ್ ಇನ್ ಮ್ಯಾಥಮೆಟಿಕ್ಸ್, ಇನ್ ಮ್ಯಾಥ್ಸ್. SSLC ಎಲ್ಲ ಮೆಮರೈಸ್, ಕಂಠಪಾಠ, ಮೆಮರೈಸಿಂಗ್. By part ಅಂತೀರಿ, by heart. What is that? What is the pronunciation? By heart. ಹೌದಾ? ಸೊ by heart, not by part. ಹೌದಾ? by part ಅಲ್ಲ ಅದು, by heart, memorizing. ಹೌದಾ? ನಾನು ಕನ್ನಡ ಮೀಡಿಯಮ್ದಲ್ಲಿ ಓದಿದ್ದು, ಅದಕ್ಕೆ ಯಾರು ಕನ್ನಡ ಮಾಧ್ಯಮದಿಂದ ಬಂದಿರಲಿಲ್ಲ, ಯು ಡೋಂಟ್ ಫಿಯರ್ ಅಬೌಟ್ ದಟ್. ಭಯ ಬೇಡ ನಿಮಗೆ. ಹೌದಾ? ಆ ಭಯ ನಾನು ಮುಂದೆ ಆಫ್ಲೈನ್ ಕ್ಲಾಸಸ್ನಲ್ಲಿ ನಿಮಗೆ ಖಂಡಿತವಾಗ್ಲೂ ಧೈರ್ಯ ತುಂಬ ಕೆಲಸ ಮಾಡ್ತೀನಿ. ಯು ವಿಲ್ ಬಿ ಎನ್ಕರೇಜ್ ಟು ಕಂಟಿನ್ಯೂ ಯುವರ್ ಸ್ಟಡೀಸ್ ಇನ್ ಇಂಗ್ಲೀಷ್ ಮೀಡಿಯಮ್ ಬೈ ಹಾರ್ಟ್, ಬೈ ಪಾರ್ಟ್. ಮೆಮರೈಸಿಂಗ್, ಕೆಲವೊಂದು ಫಾರ್ಮುಲಾಸ್ ಮೆಮರೈಸ್ ಮಾಡ್ತೀನಿ. ಸೊ ಮಾಡಲೇಬೇಕಾಗತ್ತೆ. ಇನಫ್ ಇನ್ ಮ್ಯಾಥಮೆಟಿಕ್ಸ್ ದೇರ್ ಇಸ್ ಇನಫ್ ಫಾರ್ಮುಲಾಸ್ ಆರ್ ದೇರ್. ಬಟ್ ಸೊ ಹಿಯರ್ ದಟ್ ಅಸರ್ಟಿವ್ ಸೆಂಟೆನ್ಸ್, ಇದನ್ನೇ ಎಷ್ಟೋ ಜನಕ್ಕೆ ಏನಪ್ಪ ಅಸರ್ಟಿವ್ ಸೆಂಟೆನ್ಸ್ ಹೆಂಗೆ ಕಂಡುಹಿಡಿದು, ಹೌ ಇಟ್ ಈಸ್ ಐಡೆಂಟಿಫೈ, ಹೌ ಇಟ್ ಈಸ್ ಲೊಕೇಟೆಡ್, ಹೇಗೆ ಅದನ್ನೇ ನಾವು ಕಂಡುಹಿಡಬೇಕು? ದರ್ ಇಸ್ ವಾಟ್ ಯು ಮೀನ್ ಬೈ ಫಾರ್ಮುಲಾ. ಹೇಳಿದ್ದೇನೆ, ಅಸರ್ಟಿವ್ ಸೆಂಟೆನ್ಸ್ ಅಂದರೆ ಏನು ಮಕ್ಕಳೇ? ಅ ಸೆಂಟೆನ್ಸ್ ವಿಚ್ ಗಿವ್ಸ್ ಆರ್ ಮೇಕ್ಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಹೇಳಿದೆ ನಾ. ಸರಿ, ಈ ಎರಡು ಫಾರ್ಮುಲಾ ಬರ್ತಾವೆ ಮಕ್ಕಳೇ. ಒಂದು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಎರಡನೇದು ಸಬ್ಜೆಕ್ಟ್, ಸೆಕೆಂಡ್ ವರ್ಡ್, HV ಪ್ಲಸ್ ಆಬ್ಜೆಕ್ಟ್. ಎರಡು. ಹಾಂ ನೋಡಿ,
Yes, in the word, everything has its own structure. ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ತನ್ನದೇ ಆದಂಥ ಸ್ಟ್ರಕ್ಚರ್ ಹೊಂದಿದೆ. ಹೌದಾ? ಇದು ನೋಡಿ, ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಟ್ರಕ್ಚರ್. ಐ ಹ್ಯಾವ್ ಮೈ ಓನ್ ಸ್ಟ್ರಕ್ಚರ್. ಐ ಹ್ಯಾವ್ ಮೈ ಓನ್ ಫಿಗರ್. ಹೌ ಯು ಹ್ಯಾವ್ ಯುವರ್ ಓನ್ ಫಿಗರ್? ನಿಮಗೂ ಫಿಗರ್ ಹೇಗಿದೆಯಲ್ಲ? ಫಿಗರ್ ಅಂದರೆ ಏನಪ್ಪ? ಆಕೃತಿ. ಬಟ್ ಆದರೆ ಹೂ ಆರ್ ಅನ್ಎಜುಕೇಟೆಡ್ ಇನ್ ಅವರ್ ಸೊಸೈಟಿ, ಫಿಗರ್ ಅಂದರೆ ಹೆಣ್ಮಕ್ಳಿಗೆ ಹೇಳ್ಬಿಡ್ತಾರೆ. ನಾನ್ ಸೆನ್ಸ್ ಫೆಲೋಸ್. ಓಕೆ, ತಪ್ಪು. ಫಿಗರ್ ಅಂದರೆ ಆಕೃತಿ ಅಂತ ಹೇಳ್ಬೋದು, ಒಂದು ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಎಲ್ಲರಿಗೂ ಜಗತ್ತು ಯು ಟೇಕ್ ಅನ್ ಎಕ್ಸಾಂಪಲ್. ಚೇರ್ ತಗೊಳ್ಳಿ. ಇದು ಚೇರ್ ಕಾಣುತ್ತೆ ನಿಮಗೆ? ಈ ಚೇರ್, ಇದಕ್ಕೂ ಒಂದು ಇಟ್ಸ್ ಹ್ಯಾವ್ ಇಟ್ಸ್ ಓನ್ ಸ್ಟ್ರಕ್ಚರ್. ಅದಕ್ಕೆ ದಟ್ ಅಸರ್ಟಿವ್ ಸೆಂಟೆನ್ಸ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಸ್ಟ್ರಕ್ಚರ್. ಅದೊಂದು ತನ್ನದೇ ಆದಂಥ ಒಂದು ಸ್ಟ್ರಕ್ಚರ್ ಇದೆ. ಅದೇನಪ್ಪ ಅಂದರೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಸಬ್ಜೆಕ್ಟ್ ಎಚ್ ವಿ ಅಂದರೆ ಹಿಂದೂಸ್ತಾನ್ ವೆಹಿಕಲ್ಸ್ ಅಲ್ಲ, ಹೆವಿ ವೆಹಿಕಲ್ಸ್ ಅಲ್ಲ, ಹೆಲ್ಪಿಂಗ್ ವರ್ಬ್, ಅನ್ ಆಬ್ಜೆಕ್ಟ್. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಆಬ್ಜೆಕ್ಟ್. ಓಕೆ, ಸೊ ಹಂಗಾರ ಅಟ್ ದ ಬಿಗಿನಿಂಗ್ ಆಲ್ವೇಸ್ an assertive sentence begins with subject. ಮೊದಲಿಗೆ ಬರೋದು ಸಬ್ಜೆಕ್ಟ್. ಮೊದಲಿಗೆ ಬರೋದೇ ಸಬ್ಜೆಕ್ಟ್. ಹಂಗಾರೆ ವಾಟ್ ಯು ಮೀನ್ ಬೈ ಸಬ್ಜೆಕ್ಟ್? ಸಬ್ಜೆಕ್ಟ್ ಅಂದ್ರೆ ಏನು? ಓಕೆ, ಸಬ್ಜೆಕ್ಟ್ ಅಂದ್ರೆ ಏನಪ್ಪ? ಈಗ ಐ ಗಿವ್ ಅನದರ್ ಎಕ್ಸಾಂಪಲ್. ಲೈಟ್, LIGHT. ಲೈಟ್ ಅಂದ್ರೆ ಏನು? ಎಸ್, ಬೆಳಕು. ಅನದರ್ ಹಗುರು, ಇಟ್ಸ್ ಸೋ ಲೈಟ್. ಹಗುರು, ಇನ್ನೊಂದು ಬೆಳಕು. ಬ್ಯಾಟ್, BAT, ಬ್ಯಾಟ್. ಒನ್ ಕ್ರಿಕೆಟ್ ಬ್ಯಾಟ್, ಅನದರ್ ಅನ್ ಅನಿಮಲ್. ನೇಮ್ ಆಫ್ ದ ಅನಿಮಲ್, ದಟ್ ಇಸ್ ಅ ಬಾವುಲಿ. ಬಾವುಲಿ ನೋಡಿರಿ, ಮುಟ್ಟಿರಿ, ತಿಂದಿಲ್ಲ, ಓಕೆ, ತಿನ್ಬ್ಯಾಟ್, ರೋಗ ಬರುತ್ತೆ. ಬ್ಯಾಟ್. ಸೊ ಹೀಗೆ ಎರಡು ಅರ್ಥ ಕೊಡೋದು. ಸಬ್ಜೆಕ್ಟ್ ಒನ್, ವಿಷಯ, ಮ್ಯಾಟರ್. ಅನದರ್, ಸೊ ದಟ್, ಸೊ ಅನದರ್ ನೌನ್ ಆರ್ ಪ್ರನೌನ್. ವಾಟ್ ಯು ಮೀನ್ ಬೈ ಸಬ್ಜೆಕ್ಟ್ ಇನ್ ಇಂಗ್ಲಿಷ್? ನೌನ್ ಆರ್ ಪ್ರನೌನ್. ನೌನ್ ಆರ್ ಪ್ರನೌನ್ ಅಂತ ಹೇಳ್ಬೋದು. ಓಕೆ, ನೌನ್ ಆರ್ ಪ್ರನೌನ್. ಸಬ್ಜೆಕ್ಟ್ ಅಂದ್ರೆ ಏನಪ್ಪ? ನೌನ್ ಆರ್ ಪ್ರನೌನ್. ಬಟ್ ಸೊ ದೇರ್ ಇಸ್ ಅ ಡೆಫಿನೇಷನ್ ಫಾರ್ ದಟ್ ಸಬ್ಜೆಕ್ಟ್. ನೋ ನೀಡ್ ಟು ಲರ್ನ್. ನಮಗೆ ಇತಿಹಾಸ ಬೇಡ. ನಮ್ಗೆ ಏನಪ್ಪ ಅಂದರೆ ವಾಟ್ ಯು ಮೀನ್ ಬೈ ಸಬ್ಜೆಕ್ಟ್? ನೌನ್ ಆರ್ ಪ್ರನೌನ್. ಸೊ ನೌನ್ ಆರ್ ಪ್ರನೌನ್. ನೌನ ಅಥವಾ ಪ್ರನೌನ್. ಸಬ್ಜೆಕ್ಟ್ ಅಂದ್ರಲ್ಲಿ ಏನಿರುತ್ತೆ? ನೌನ್ ಆರ್ ಪ್ರನೌನ್. ಓಕೆ, ಸೊ ಹಿಯರ್ ದೆನ್ ವಿ ಸಬ್ಜೆಕ್ಟ್. ಇದು ಯಾವುದಪ್ಪ ಅಂದರೆ ವರ್ಬ್, ಆಮೇಲೆ ಆಬ್ಜೆಕ್ಟ್. ಹ್ಯಾವ್ ಯು ಅಂಡರ್ಸ್ಟುಡ್ ಚಿಲ್ಡ್ರನ್? ಐ ಹೋಪ್ ದ್ಯಾಟ್ ಯು ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ಹೌ assertive sentence is. What is the structure? What is the status? What is the formula of assertive sentence? ಹಂಗಾರೆ ನೋಡಿ, ಮೊದಲಿಗೆ ಏನಪ್ಪ ಅಂದರೆ ಐ ಗಿವ್ ಆನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಕೊಡೋಣ ಹಂಗಾರೆ ಮೊದಲಿನಿಂದಕ್ಕೆ. ಸೊ ಫಸ್ಟ್, ಐ ಈಟ್ ಅ ಪೇಡ. ಸೊ ಧಾರವಾಡ ಪೇಡ ಮೋಸ್ಟ್ಲಿ ಎಲ್ಲರೂ ಟೇಸ್ಟ್ ಮಾಡಿರಂತ ಅನಿಸ್ತೈತಿ. ಖಂಡಿತ ನೀವು ಧಾರವಾಡಕ್ಕೆ ಬಂದ ಮೇಲೆ ಹೂ ಆರ್ ನಾಟ್ ಧಾರವಾಡಿಯನ್ಸ್, ಒನ್ಸ್ ಅಗೇನ್ ಯು ಹ್ಯಾವ್ ಟು ಲಿಸನ್ ಹಿಯರ್, ಹೂ ಆರ್ ನಾಟ್ ಧಾರವಾಡಿಯನ್ಸ್. ಯಾರು ಧಾರವಾಡದವರು ಇಲ್ಲ ಅಲ್ಲ, ಅವರು ತಿಂದಿರಿ, ಎಲ್ಲ ಎಂಜಾಯ್ ಮಾಡಿರಿ ಮಕ್ಕಳೇ. ಖಂಡಿತ ಇಲ್ಲಿ ಬಂದ ಮೇಲೆ ನಾನೇ ಕೊಡಿಸ್ತೀನಿ ತಿನ್ನುವಂತ. ಓಕೆ, ಐಟ್ ಅ ಪೇಡ. ಸೊ ಹಿಯರ್ ಐ, ದಟ್ ಇಸ್ ಅ ಪ್ರನೌನ್ ಅಕಾರ್ಡಿಂಗ್ ಟು ಇಂಗ್ಲಿಷ್ ಗ್ರಾಮರ್. ಸೊ ದಟ್ ಈಸ್ ಅ ಪ್ರನೌನ್. ಓಕೆ, ಸರ್ವನಾಮ ಆದರೆ ನಾವು ಏನಂತ ಹೇಳ್ತೀವಿ? ಅದಕ್ಕೆ ಸಬ್ಜೆಕ್ಟ್ ಅಂತ ಹೇಳ್ವಿ. ದಿಸ್ ಇಸ್ ಅ ವರ್ಬ್ ಆ್ಯಂಡ್ ದಿಸ್ ಈಸ್ ಆಬ್ಜೆಕ್ಟ್. ಓಕೆ, ಇಟ್ಸ್ ಫಸ್ಟ್, ಫಾರ್ ಫಸ್ಟ್ ಫಾರ್ಮುಲಾ ಇಸ್ ಆನ್ ಎಕ್ಸಾಂಪಲ್. ಸೊ ಐ ಗಿವ್, ಸೊ ಲೆಟ್ ಮೀ ಗಿವ್ ಆನ್ ಎಕ್ಸಾಂಪಲ್, ಅನದರ್ ಎಕ್ಸಾಂಪಲ್ ಫಾರ್ ಸೆಕೆಂಡ್ ಫಾರ್ಮುಲಾ, ದಟ್ ಈಸ್ ಐ ಆಮ್ ಈಟಿಂಗ್ ಅ ಪೇಡ. ಏನಪ್ಪ ಅದು? I am eating a peda. I eat a peda. I am eating a peda. Here, so subject, helping verb. So this is a verb and object. Have you understood? HV subject, and this is V1 plus ing V1. This is V1 and this is object. Okay, ನೋಡಿ ಮಕ್ಕಳೇ. So assertive sentence ಅನ್ನ ನಾವು
how can we find out, how we are finding out an assertive sentence in English? So with the help of the subject. So if there is a subject at the beginning of the sentence, not at the end of, at the beginning of, at the base of the sentence, at the base of the sentence, if there is a subject, that is an assertive sentence. Okay, I hope you all have understood. ಸರಿ, ಇದು ನಮ್ಮ ತಲೆಯಲ್ಲಿ ಇರಬೇಕಾಗತ್ತೆ. ಹಾಂ, ಸೊ ಇದ್ರ ಜೊತೆಗೆ ಐ ವುಡ್ ಲೈಕ್ ಟು ಶೇರ್ ಅನದರ್, ಇನ್ನೊಂದು ವಿಷಯ ನಿಮ್ಮ ಜೊತೆಗೆ ಹಂಚ್ಕೋಬೇಕಂದ್ರೆ, ನಾನು ಹೇಳಿದಿಲ್ಲ ಐ ಈಟ್ ಅ ಪೇಡ. ಓಕೆ, ಐ ಈಟ್ ಅ ಪೇಡ, ಐ ಏಟ್ ಅ ಪೇಡ, ಐ ಈಟ್ ಅ ಪೇಡ, I ate. This is V1, this is V2. Subject, verb, object, subject, verb, object. So today I teach you one of, what do you mean by a very important point, that is V1 and V2. Yes, V3, V1 plus ing, 2 plus V1. Okay, V1, V2, V3, V1 plus ing, 2 plus V1. So there is a 5 forms in verb. Every verb has its own form. It is 5 forms. 5 ರೂಪಗಳನ್ನು, ಒಂದು ಕ್ರಿಯಾಪದ. ಸೊ ಯಾವುದೇ, ಟೇಕ್ ಅನ್ ಎಕ್ಸಾಂಪಲ್, ಈಟ್. ಸೊ ಹಂಗಾರೆ ಏನಪ್ಪ ಅದು ಈಟ್, ಏನಾಯಿತು ಏಟ್. ವಾಟ್ ಈಸ್ ದ ಥರ್ಡ್ ಫಾರ್ಮ್? ಈಟನ್. ವಾಟ್ ಈಸ್ ದ ಫೋರ್ತ್ ಒನ್? ಈಟಿಂಗ್. ಲಾಸ್ಟ್ ಟು ಈಟ್. ವಾಟ್ ಈಸ್ ದ ಟು ಈಟ್? ಓಕೆ, ಈಟ್, ಏಟ್, ಈಟನ್, ಈಟಿಂಗ್, ಟು ಈಟ್. ಹೌದಾ? ನೀವು ಇಂಗ್ಲೀಷ್ನಲ್ಲಿ ಮಾತಾಡಬೇಕಂತಂದರೆ ಸೊ ನಮಗೆ ಪ್ರತಿಯೊಂದು ಕ್ರಿಯಾಪದದ ಆ ರೂಪಗಳು ಗೊತ್ತಿರಬೇಕು. ವಿ ಶುಡ್ ಹ್ಯಾವ್ ದ ಸೆನ್ಸ್ ಅಬೌಟ್ ಈಚ್ ಆ್ಯಂಡ್ ಎವ್ರಿ ವರ್ಡ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಿಫೋರ್ ಕ್ಯಾರಿಂಗ್ ಅವರ್ ಕನ್ವರ್ಸೇಷನ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಚಿಲ್ಡ್ರನ್. ಇದು ಗೊತ್ತಿರಬೇಕಾಗತ್ತೆ. ಇದನ್ನು ನೆನ್ಪಿಟ್ಕೊಡ್ರಿ. ಈಟ್, ಏಟ್, ಈಟನ್, ಈಟಿಂಗ್, ಟು ಈಟ್. ಓಕೆ, ಅರ್ಥ ಆಯ್ತಲ್ವಾ? ಸರಿ. ಸೊ ಇಲ್ಲಿ ನಮಗೆ ಈ ಎಲ್ಲ ಟೆನ್ಸಸ್ಗಳು ಸುಮಾರು 12, ದೆರ್ ಇಸ್ ಅ 12 ಟೆನ್ಸಸ್ ಇನ್ ಇಂಗ್ಲೀಷ್. ಸೊ 12 ಟೆನ್ಸಸ್ಗಳು ಬರ್ತಾವ. ದೆರ್ ಇಸ್ ಅ 12 ಟೆನ್ಸಸ್ ಇನ್ ಇಂಗ್ಲೀಷ್. ಸೊ ಹಿಯರ್, ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ದೀಸ್ 2 ಟೆನ್ಸಸ್ ನಾವುಗಳು ಏನು ಮಾಡ್ತೀವಂದರೆ, whenever we people start to speak in these 2 tenses, but we make sentences without using what I mean by helping verb. ಅಲ್ಲಿ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡದೆ ನಾವು ಮಾತಾಡ್ತೇವೆ. ಸೊ ಆನ್ ಎಕ್ಸಾಂಪಲ್, ಇದೊಂದು ಎಕ್ಸಾಂಪಲ್ ತಗೊಳ್ರಿ, ಇದೊಂದು ಎಕ್ಸಾಂಪಲ್ ತಗೊಳ್ರಿ. ಸಿಂಪಲ್, ಐ ಈಟ್ ಅ ಪೇಡ, ಐ ಏಟ್ ಅ ಪೇಡ. ಎಸ್, so this is simple present, this is simple past tense, but ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಆದರೆ ಇವೆರಡೇ ಟೆನ್ಸಸ್ಗಳು ಇನ್ನೊಂದು ನೆನ್ಪಿಟ್ಕೊಳ್ಳಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್, ಯು ಹ್ಯಾವ್ ಟು ನೋಟ್ ಡೌನ್, ಯು ಹ್ಯಾವ್ ಟು ನೋಟ್, ಯು ಹ್ಯಾವ್ ಟು ಗ್ಲಾನ್ಸ್, ಯು ಹ್ಯಾವ್ ಟು ಮೈಂಡ್ ಪ್ರಾಪರ್ಲಿ. ಸೊ ವೆನೆವರ್ we people make sentence or speak in simple present or simple past, ನಾವು ಮಾತಾಡ್ತಾ ಇದ್ರೆ ಅಥವಾ ವಾಕ್ಯಗಳನ್ನು ಮಾಡ್ತಾ ಇದ್ದಾಗ ನಾವು ಹೆಲ್ಪಿಂಗ್ ವರ್ಬ್ ಸಿಗುವುದಿಲ್ಲ ನಮಗೆ. ಬಟ್ ವಾಟ್ ಅಬೌಟ್ ಇನ್ ರಿಮೈನಿಂಗ್ ಟೆನ್ಸಸ್? ರಿಮೈನಿಂಗ್ 10, ದರ್ ಇಸ್ ಅ 12. ಸೊ -2, ವಾಟ್ ಈಸ್ ದ ರಿಸಲ್ಟ್? ಹೌದಾ? ಸೊ ನೋಡಿ, ಸೊ ಟೋಟಲ್ ಟೆನ್ಸಸ್ 12. ಸೊ 2 ಮೈನಸ್ ಮಾಡಿ ಎಷ್ಟು? ವಾಟ್ ಈಸ್ ದ ರಿಸಲ್ಟ್? ಈಸ್ ಈಕ್ವಲ್ ಟು ವಾಟ್ ಈಸ್ ದ, ಇದಕ್ಕೆ ಏನಂತ ಪ್ರೊನೌನ್ಸಿಯೇಷನ್ ಮಾಡ್ತೀರಿ? ಎಷ್ಟಾರು ಈಸ್ ಈಕ್ವಲ್ ಟು ಅಂತ ಹೇಳ್ತಾರೆ. ಹೌದಾ?
ಅಲ್ಲ, ಈಸ್ ಈಕ್ವಲ್ ಟು, ವಾಟ್ ಈಸ್ ದ ಪ್ರೊನೌನ್ಸಿಯೇಷನ್? ಈಸ್ ಈಕ್ವಲ್ ಟು ಹಂಗಾರೆ ಎಷ್ಟು ಬಂತು? 10. ಸೊ ಈ ಉಳಿದ 10 ಏನಿದಾವಲ್ಲ, ಇನ್ ದಟ್ ರಿಮೈನಿಂಗ್ 10 tenses ವಿ ಆರ್ ಯೂಸಿಂಗ್ ಹೆಲ್ಪಿಂಗ್ ವರ್ಡ್. ಅದು ತನ್ನಿಂದ ತಾನೇ ಬಂದ್ಬಿಡ್ತದೆ. ದಟ್ ಇಸ್ ಅ ರೂಲ್ ವಿ ಹ್ಯಾವ್ ಟು ಯೂಸ್. ಬಟ್ ದರ್ ಇಸ್ ಅ ರೂಲ್ ಆಫ್ ಇಂಗ್ಲಿಷ್ ಗ್ರಾಮರ್. ಸೊ ಇಲ್ಲಿ ವಿದೌಟ್ ಯೂಸಿಂಗ್ ಹೆಲ್ಪಿಂಗ್ ವರ್ಬ್ಸ್ ವಿ ಆರ್ ಮೇಕಿಂಗ್ ಸೆಂಟೆನ್ಸಸ್. ಮಾಡ್ಬೋದು, ಇನ್ನೊಂಥರ ಮಾಡ್ಬೋದು, ಬರಿಬೋದು, ಅದನ್ನ ಆಮೇಲೆ ನೋಡೋಣ. ಆದರೆ ಇಲ್ಲಿ ನಾವು ಕಂಡು ಹಿಡಿಬಹುದು ಇದ್ರೊಳಗೆ ಎಸ್ ದೀಸ್ ಟು ಟೆನ್ಸಸ್, ಸಾರಿ, ದಿ 2 ವಾಕ್ಯಗಳು, ದೀಸ್ 2 sentences ಆರ್ ಹ್ಯಾವಿಂಗ್ ಹೆಲ್ಪಿಂಗ್ ವರ್ಡ್. ಎಸ್, ದೋಸ್ ಆರ್ ಹಿಡನ್, ದೋಸ್ ಆರ್ ಹಿಡನ್. ಬಟ್ ಇಲ್ಲಿ V1 ಇದೆಯಲ್ಲ, ಸೊ ಅದು V1 ಇದ್ರೆ ಏನು ಹೇಳುತ್ತೆ ಮಕ್ಕಳೇ? ಸೊ ನೆನ್ಪಿಟ್ಕೊಡ್ರಿ, ಡೂ ಡಸ್, ದಟ್ ಈಸ್ ಅಂಡರ್ಸ್ಟೂಡ್. ವಾಟ್ ಈಸ್ ದ್ಯಾಟ್? ದಟ್ ಈಸ್ ಅಂಡರ್ಸ್ಟೂಡ್. ಈಗ ನಾವು ಒಂದು ಎಕ್ಸಾಂಪಲ್, ಬೇರೆ ಎಕ್ಸಾಂಪಲ್ ಕೊಡ್ಬೋದು ಮಕ್ಕಳೇ, ಭಾಳಷ್ಟು ನಾವು ಎಕ್ಸಾಂಪಲ್ ಕೊಡ್ಬೋದು. ಹೆಣ್ಮಕ್ಳು ತಪ್ಪು ತಿಳ್ಕೊಬಾರ್ದು. ಈಗ ತಾಳಿ ಕಟ್ಟಿದಾಳ ಅಂತಂದರೆ ಏನಪ್ಪ, ಅವಳಿಗೆ ಮದುವೆ ಆಗಿದೆ ಅಂತ. ಈಗ ಮೊನ್ನೆ ಒಂದು ಸಂತೂರ್ ಸೋಪ್ ಅಡ್ವರ್ಟೈಸ್ಮೆಂಟ್ ನೋಡಿರ್ಬೋದು. ಐ ಹೋಪ್ ದಟ್ ಯು ಪೀಪಲ್ ಅಬ್ಸರ್ವ್ಡ್ ಆ್ಯಂಡ್ ಎಂಜಾಯ್ಡ್. ವಾಟ್ ಅಬೌಟ್ ದಟ್ ಸಂತೂರ್ ಸೋಪ್ ಅಡ್ವರ್ಟೈಸ್ಮೆಂಟ್? ಹೌದಾ? ಆ ಹುಡುಗಿ ತನ್ನ ತಾಯಿಗೆ ಕರಿತಾಳೆ. ಸೊ ದಟ್ ಬೇಬಿ ಕ್ರೈಡ್, ಮಮ್ಮಿ. ಅವಳು ತಾಳಿ ಹಾಕಿರಲಿಲ್ಲ. ಅವನು ನೋಡ್ತಾನೆ, ಅಯ್ಯೋ ಮದುವೆ ಆಗಿದೆ ಇವಳಿಗೆ ಅಂತ ಅವನು ಅಬ್ಸರ್ವೇಷನ್ ಮಾಡ್ಕೋತಾನೆ. ಅಂದರೆ ಸಿಗ್ನಲ್, ದಟ್ ಇಸ್ ಅ ಸಿಗ್ನಲ್, ಸಿಂಬಾಲ್. ಹೌದಲ್ಲ? ಈಗ ಕುಂಕುಮ ಹಚ್ಚವಪ್ಪ ಅಂದರೆ ಹಿಂದೂ ಅಂತ ತಿಳ್ಕೊಳ್ತಾರೆ, ಟೊಪ್ಪಿ ಹಾಕೇನಂದ್ರೆ ಮುಸ್ಲಿಂ. ಒಂದೊಂದು ಸಿಂಬಲ್, ದರ್ ಇಸ್ ಅ ಸೈನ್. ಸೊ ಆ್ಯಸ್ ಲೈಕ್, ಸೊ ದಟ್ ಇಫ್ ದಟ್ V1 ಈಸ್ ದೇರ್, V1 ಇದೆ ಅಂತಂದರೆ ಅಲ್ಲಿ ಡೂ ಡಸ್ ಇದಾವ ಹೆಲ್ಪಿಂಗ್ ವರ್ಡ್. ದಿಸ್ ಈಸ್ ಅಂಡರ್ಸ್ಟುಡ್. ಇಟ್ಸ್ ಹೆಲ್ಪ್ಸ್ ಅ ಲಾಟ್ ಟು ಯು ಪೀಪಲ್ ಇನ್ ಯುವರ್ ಫ್ಯೂಚರ್. ಪ್ಲೀಸ್ ಮೈಂಡ್, ಭಾಳ ಹೆಲ್ಪ್ ಆಗುತ್ತೆ ಇದು. V1 ಇದೆ ಅಂತಂದರೆ ಅಲ್ಲಿ ಡೂ ಡಸ್ ಇದಾವ ಅಂತ ನಾವು ತಿಳ್ಕೋಬೇಕು. ಸೊ ಹಂಗಾರೆ ಇಲ್ಲಿ V2 ಇದೆ ಅಂತಂದರೆ, ಸೊ ದೆರ್ ಈಸ್ ವಾಟ್ ಡಿಡ್ ಇದೆ ಅಂತ ತಿಳ್ಕೋಬೇಕು. ದಟ್ ಈಸ್ ಅಂಡರ್ಸ್ಟುಡ್. V2 is there, there is a, this is V2. V2 means B2 ಅಲ್ಲ, V2 did ಇದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಮಕ್ಕಳೇ. ಸ್ವಲ್ಪ ನಿಮಗೆ ತಿಳಿಸ್ಕೊಟ್ಟೆ, ನೆನ್ಪಿಟ್ಕೊಡ್ರಿ. ಮುಂದೆ ನೀವು ಬಂದಾಗ ನಾನು ಮತ್ತೆ ಥರೋವಾಗಿ ಐ ಸ್ಟಾರ್ಟ್ ಮೈ ಎಕ್ಸ್ಪ್ಲನೇಷನ್ ಅಬೌಟ್ ಸೆಂಟೆನ್ಸಸ್ ಆ್ಯಂಡ್ ಟೆನ್ಸಸ್. ಓಕೆ? ಸೊ ಇಫ್ ಎನಿ, ಇಲ್ಲೇ ಡೌಟ್ಸ್ಗಳು ಕೇಳಲಿಕ್ಕೆ ಆಗಲ್ಲ. ಎಸ್, ಇವತ್ತು ನಾವು ಎವ್ರಿ ಒನ್ ಲೀವ್ಸ್ ವಿತ್ ದ ಮ್ಯಾಕ್ಸಿಮಮ್ ಡೌಟ್ಸ್. No one is there without doubts. Everyone has his own doubts. ಇವತ್ತು ನಾವು ಸಂದೇಹದಲ್ಲೇ ಬದುಕ್ತಾ ಇದ್ದೇವೆ, ನಮ್ಮ ಜೀವನ ಅದರಲ್ಲೇ ಕಳೀತಾ ಇದೆ. ಮಕ್ಕಳೇ, ಡೋಂಟ್ ಹ್ಯಾವ್ ಅ ಡೌಟ್ಸ್, ಡೋಂಟ್ ಡೌಟ್ ಅ ಡೌಟ್, ಡೋಂಟ್ ಡೌಟ್ ಅ ಡೌಟ್. ಡೌಟ್ ಪಡಬೇಡ್ರಿ, ಯಾಕಂದರೆ ನಾವೇನು ಪರ್ಮನೆಂಟ್ ಇಲ್ಲಿ ಇರೋದಿಲ್ಲ. ಅಚೀವ್ಮೆಂಟ್ ಮಾಡಿರಿ ಅಷ್ಟೇ. ಅಚೀವ್ಮೆಂಟ್ ಬಗ್ಗೆ ಡೌಟ್ ಪಡ್ರಿ ನೀವು. ಅಚೀವ್ಮೆಂಟ್ ಬಗ್ಗೆ ನಾನು ಮಾಡ್ತೀನೋ ಇಲ್ಲೋ, ಮಾಡೇ ಮಾಡ್ತೀನಿ ಅಂತಕ್ಕಂಥದ್ದು. ಆಮೇಲೆ ಆ ಡೌಟನ್ನು ಸರಿಸ್ರಿ, ಬರೀ ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಮನೋಭಾವನೆ ಬೆಳೆಸ್ಕೊಡ್ರಿ. ಓಕೆ? ಸೊ ನಾವು ಡೌಟ್ಸ್ಗಳನ್ನು ಭಾಳ ಪಡ್ತಾ ಇರ್ತೀವಿ. ಸರಿ, ಈಗ ಅಸರ್ಟಿವ್ ಸೆಂಟೆನ್ಸ್ ಬಗ್ಗೆ ಹೇಳಿದೆ, ಹೌದಾ? ಒಂದು ಹೆಲ್ಪಿಂಗ್ ವರ್ಬ್ ಇರ್ತಕ್ಕಂಥದ್ದು, ವಿದೌಟ್ ಹೆಲ್ಪಿಂಗ್ ವರ್ಬು ಒಂದು ಹೆಲ್ಪಿಂಗ್ ವರ್ಬ್ ಇದು ತೋರಿಸಿದೆ. ಸೊ ಹಂಗಾರೆ ಇದ್ರೊಳಗಡೆ 2 ಪ್ರಕಾರ ಬರ್ತವೆ ಮಕ್ಕಳೇ. ಹಂಗಾರೆ ಮೊದಲಿಗೆ ಏನು ಬರುತ್ತೆ ಹೇಳಿ? ಸೊ ಹೌ an assertive sentence, how does an assertive sentence begin? With the subject. Always it begins with the subject. So at the base of assertive sentence, what is there? There is a subject. ಅಲ್ಲಿ ಏನಿರುತ್ತಪ್ಪ? ಸಬ್ಜೆಕ್ಟ್ ಇರುತ್ತೆ. ಹೌದಲ್ಲ? ಹಂಗಾರೆ ಇದ್ರೊಳಗಡೆ 2 ಪ್ರಕಾರವು ಮಕ್ಕಳೇ. There is 2 kinds. So kinds of assertive sentence, one is positive, another one is negative. Simple children. So I don't, sorry, please. I like an apple. Okay, this is an assertive. And what about negative? I don't like an apple. An apple ನಾನು ಇಷ್ಟಪಡೋದಿಲ್ಲ. ಓಕೆ? ನಾವು ಪಂಕ್ಚುಯೇಷನ್ಸ್ ಬಗ್ಗೆ ಭಾಳು, ಕ್ಯಾಪಿಟಲ್ ಲೆಟರ್ ಬಗ್ಗೆ ಭಾಳು
ಸೊ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಟು ಬೀಂಗ್ ಎ ಸ್ಟೂಡೆಂಟ್ ಆಫ್ ಇಂಗ್ಲೀಷ್. ಐ ಲೈಕ್ ಆನ್ ಆ್ಯಪಲ್, ದಿಸ್ ಇಸ್ ಅ ಪಾಸಿಟಿವ್ because it gives positive statement. What about this is it gives negative because there is a not. ವಾಕ್ಯ ನೋಡಿ, ಸಿಂಪಲ್ ಮೆಥಡ್, ಬಹಳ ತಲೆ ಕೆಡಿಸ್ಕೊಡ್ರಿ. ಇಫ್ ದರ್ ಇಸ್ ಎ ನಾಟ್ ಇನ್ ದಟ್ ಸೆಂಟೆನ್ಸ್ ದಟ್ ಇಸ್ ಅ ನೆಗೆಟಿವ್. ಇಫ್ ದರ್ ಇಸ್ ನೋ ನಾಟ್ ಅಟ್ ಆಲ್ ದಟ್ ಈಸ್ ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳ್ಬೋದು. ದಿಸ್ ಈಸ್ ಪಾಸಿಟಿವ್. ಎಸ್, ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್, ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್. APS, ANS ಮತ್ತು ರಾಜಕೀಯ ಪಕ್ಷಗಳೆಲ್ಲ ದೀಸ್ ಆರ್ ನಾಟ್ ಪೊಲಿಟಿಕಲ್ ಪಾರ್ಟೀಸ್. ಅಸರ್ಟಿವ್ ಪಾಸಿಟಿವ್ ಸೆಂಟೆನ್ಸ್, ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸ್. ಭಾಳಷ್ಟು ನೆನ್ಪಿಟ್ಕೋಬೇಕು ಮಕ್ಕಳೇ ನಾವು ಮಾತಾಡ್ತಾ ಇದ್ದಾಗ. ಸೊ ನೆಕ್ಸ್ಟು ಲೆಟ್ ಮೀ ಡಿಸ್ಕಸ್, and that is a second sentence, that interrogative sentences. Interrogative sentence. Okay children, yes, everyone knows interrogative sentences. ಇವತ್ತು ನಾವು ಮಾತಾಡಬೇಕಂತಂದ್ರೆ ಎವ್ರಿ ಡೇ maximum children, every day we need in our conversation interrogative sentences also. ಈಗ ಎಷ್ಟೋ ಜನ ಮಾತಾಡ್ತಿರ್ತೀವಿ, ಈಗ ನೀನು ಬರಕತ್ತೀಯಾ, ಅದೇ ಯು ಆರ್ ಕಮಿಂಗ್, ನೋ, ದಟ್ ಈಸ್ ಆರ್ ಯು ಕಮಿಂಗ್, ದಟ್ ಈಸ್ interrogative. You want? Wrong. What do you want? ನಿನಗೇನು ಬೇಕು? You want? You want. That is the assertive. So, ಹೀಗಾಗಿ in the next class, I will discuss with you about interrogative sentences. Okay? Thank you children, and let me leave the class.